ಇನ್ನು ಹುಟ್ಟೂರಲ್ಲಿ ನಟ ಪ್ರಭುದೇವ ದೇವರ ಸೇವೆಯನ್ನ ಮಾಡಿಸಿದ್ದಾರೆ. ದೇವಸ್ಥಾನ ಜೀರ್ಣೋದ್ಧಾರವನ್ನ ಪ್ರಭುದೇವ ಅವರು ಮಾಡಿಸಿದ್ದಾರೆ. ತಾಯಿ ಆಸೆಯಂತೆ ಮಹದೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರವನ್ನ ಮಾಡಿಸಿದ್ದಾರೆ. ಚೋಳರ ಕಾಲದ ದೇಗುಲಕ್ಕೆ 25 ಲಕ್ಷ ರೂಪಾಯಿ ಖರ್ಚು ಮಾಡಿ ಜೀರ್ಣೋದ್ಧಾರ ಮಾಡಿಸಲಾಗಿದೆ. ಇನ್ನು ತಾಯಿ ಊರು ದೂರ ಗ್ರಾಮದಲ್ಲಿ ಪ್ರಭುದೇವ ದಂಪತಿ ಪೂಜೆಯನ್ನು ಕೂಡ ನಡೆಸಿದ್ರು. ಶಿಥಿಲಾವಸ್ಥೆಯನ್ನು ಕಂಡಿದ್ದಂಥ ಚೋಳರ ಕಾಲದ ಮಹದೇಶ್ವರ ದೇವಸ್ಥಾನ ಇದು. ನಂಜನಗೂಡು ತಾಲೂಕಿನ ಕೆಂಬಾಳು ಗ್ರಾಮದಲ್ಲಿ ಈ ದೇವಸ್ಥಾನ ಇದೆ. ಕೆಂಬಾಳು ಗ್ರಾಮದಲ್ಲಿ ಜಮೀನನ್ನ ಖರೀದಿಸಿದ್ರು ಪ್ರಭುದೇವ ಅವರ ತಾಯಿ. ಜಮೀನು ಪಕ್ಕದಲ್ಲೇ ಇರುವಂತಹ ಮಲೆ ಮಹದೇಶ್ವರ ದೇವಸ್ಥಾನ 2 ದಿನದಿಂದ ದೇವಸ್ಥಾನದಲ್ಲೇ ಉಳಿದು ಪ್ರಭುದೇವ ಹಿಮಾನಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಆಸೆಯಂತೆ ಮಹದೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರವನ್ನ ಮಾಡಿಸಿದ್ದಾರೆ. ಚೋಳರ ಕಾಲದ ದೇಗುಲಕ್ಕೆ 25 ಲಕ್ಷ ರೂಪಾಯಿ ಖರ್ಚು ಮಾಡಿ ಜೀರ್ಣೋದ್ಧಾರ ಮಾಡಿಸಲಾಗಿದೆ. ಇನ್ನು ತಾಯಿ ಊರು ದೂರ ಗ್ರಾಮದಲ್ಲಿ ಪ್ರಭುದೇವ ದಂಪತಿ ಪೂಜೆಯನ್ನು ಕೂಡ ನಡೆಸಿದ್ರು. ಶಿಥಿಲಾವಸ್ಥೆಯನ್ನು ಕಂಡಿದ್ದಂಥ ಚೋಳರ ಕಾಲದ ಮಹದೇಶ್ವರ ದೇವಸ್ಥಾನ ಇದು. ನಂಜನಗೂಡು ತಾಲೂಕಿನ ಕೆಂಬಾಳು ಗ್ರಾಮದಲ್ಲಿ ಈ ದೇವಸ್ಥಾನ ಇದೆ. ಕೆಂಬಾಳು ಗ್ರಾಮದಲ್ಲಿ ಜಮೀನನ್ನ ಖರೀದಿಸಿದ್ರು ಪ್ರಭುದೇವ ಅವರ ತಾಯಿ. ಜಮೀನು ಪಕ್ಕದಲ್ಲೇ ಇರುವಂತಹ ಮಲೆ ಮಹದೇಶ್ವರ ದೇವಸ್ಥಾನ 2 ದಿನದಿಂದ ದೇವಸ್ಥಾನದಲ್ಲೇ ಉಳಿದು ಪ್ರಭುದೇವ ಹಿಮಾನಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಆಸೆಯಂತೆ ಮಹದೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರವನ್ನ ಮಾಡಿಸಿದ್ದಾರೆ. ಚೋಳರ ಕಾಲದ ದೇಗುಲಕ್ಕೆ 25 ಲಕ್ಷ ರೂಪಾಯಿ ಖರ್ಚು ಮಾಡಿ ಜೀರ್ಣೋದ್ಧಾರ ಮಾಡಿಸಲಾಗಿದೆ. ಇನ್ನು ತಾಯಿ ಊರು ದೂರ ಗ್ರಾಮದಲ್ಲಿ ಪ್ರಭುದೇವ ದಂಪತಿ ಪೂಜೆಯನ್ನು ಕೂಡ ನಡೆಸಿದ್ರು. ಶಿಥಿಲಾವಸ್ಥೆಯನ್ನು ಕಂಡಿದ್ದಂಥ ಚೋಳರ ಕಾಲದ ಮಹದೇಶ್ವರ ದೇವಸ್ಥಾನ ಇದು. ನಂಜನಗೂಡು ತಾಲೂಕಿನ ಕೆಂಬಾಳು ಗ್ರಾಮದಲ್ಲಿ ಈ ದೇವಸ್ಥಾನ ಇದೆ. ಕೆಂಬಾಳು ಗ್ರಾಮದಲ್ಲಿ ಜಮೀನನ್ನ ಖರೀದಿಸಿದ್ರು ಪ್ರಭುದೇವ ಅವರ ತಾಯಿ. ಜಮೀನು ಪಕ್ಕದಲ್ಲೇ ಇರುವಂತಹ ಮಲೆ ಮಹದೇಶ್ವರ ದೇವಸ್ಥಾನ 2 ದಿನದಿಂದ ದೇವಸ್ಥಾನದಲ್ಲೇ ಉಳಿದು ಪ್ರಭುದೇವ ಹಿಮಾನಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.